ನಿಮ್ಮ ಗ್ರಾಮಕ್ಕೆ ಪ್ಯಾಕೇಜ್ ಐತಿ ಆ ಕುಂಬಿನ ಪ್ಯಾಕೇಜ್ ಐತಿ ಇಲ್ಲಿ ಬಾಯಿಲಿ ಸರ್ ಅಲ್ಲಿ ಬರ್ತಾರೆ ಮಾಡ್ಬಿಡ್ರಿ
विचक्रमे त्रेत्रान्यदेवता समोणमस्य पाकं सुरे बुधग्रहादिदेवता यस्मा बुधग्रहादिदेवता प्रत्येवताये नमः ओम विष्णुरदिदेवताय स्वाहा बुधग्रह प्रत्येवताये नमः ओम राम ह्रीं ह्रूं सः बृहस्पति गुरुवे नमः ओम देवानां शरणां च गुरुकान्तरसन्निभं बुद्धिमन्तं लोकेशं तन्न हम नमामि बृहस्पतिं बृहस्पतिकाय स्वाहा ಹಾಗೂ ಈ ಕಾರ್ಯಕ್ರಮದ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮದ ಸಮಸ್ತ ಸರ್ವ ಸದ್ಭಕ್ತರು, ತಾಯಿಯರು, ಮಧುಮಕ್ಕಳು, ಇನ್ನುಳಿದ ಗ್ರಾಮಗಳಿಂದ ಆಗಮಿಸಿರುವಂಥ ಸಮಸ್ತ ಸರ್ವ ಸದ್ಭಕ್ತರು, ನೂತನವಾಗಿ ದಾಂಪತ್ಯ ಜೀವನವನ್ನು ಪ್ರವೇಶ ಮಾಡತಕ್ಕಂಥ ವಧುವರರು, ಸಾಮೂಹಿಕ ಮದುವೆಯೊಳಗ ಮದುವೆ ಆಗ್ತಾನ ಅಂತಂದ್ರೆ ಅದು ಬಡವಾಗುವಂಥ ಮದುವೆಗಳು ಅಂತ ನೀವು ಕರಿತೀವಿ. ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಬಡವರ ಮದುವೆ ಆಗುವುದಿಲ್ಲ, ಭಾಗ್ಯವಂತರ ಮದುವೆ ಇದ್ರೆ ಮಾತ್ರ ಆಗ್ತಾವೆ. ಅದಕ್ಕೆ ಭಾಗ್ಯವಂತರ ಮದುವೆ ಅಂತ ಕರೀತಾರೆ. ನೀವು ನಿಮ್ಮ ಮನೆಯೊಳಗ ಮದುವೆ ಮಾಡಿದ್ರ ಏನ್ ಮಾಡ್ತೀರಿ? ಒಂದು 500 ಲಕ್ಷ ಪತ್ರ ಛಾಪಿಸ್ತೀರಿ, ಭಾಳ ಆದ್ರೂ 1000 ಪತ್ರಿಕೆಗಳನ್ನ ಛಾಪಿಸ್ತೀರಿ. ಏನಿಲ್ಲಿ ಮದುವೆ ಆಗಿರಲ್ಲ, ನೀವು ಯಾರು ನಮ್ಗ ಲಗ್ನ ಪತ್ರಿಕೆ ತಂದು ಕೊಟ್ಟಿಲ್ಲ, ಲಗ್ನಕ್ಕೆ ಬರ್ರಿ ಅಂತ ಹೇಳಿಲ್ಲ. ನೀವು ಹೇಳಾರ್ದ ಬಂದೀವಿ ಅಂತಂದ್ರ ಇದು ಭಾಗ್ಯವಂತರ ಮದುವೆ ಅಂತ ಕರೀತಾರೆ. ಎಷ್ಟೋ ಜನ ಹೇಳಾರ್ದ ಬಂದಾರ ಮದುವೆಗೆ, ಅವ್ರಿಗೆ ಯಾರಿಗೂ ಹೇಳಿಲ್ಲ ನೀವು. ಅದಕ್ಕೆ ಹಿಂದೊಂದು ಕಾಲ ಇತ್ತು, ಮಾತಿತ್ತು. ಮದುವೆ ಮಾಡಬೇಕಂತಂದ್ರೆ ಬಹಳ ಕಷ್ಟ. ಮದುವೆ ಸಾಲನ ಮುಟ್ಟಿಸ್ಬೇಕಂದ್ರೆ ಒಂದು 4-5 ವರ್ಷ ದುಡಿಬೇಕಾಗಿತ್ತು. ಒಂದು ಮನೆ ಕಟ್ಟಬೇಕಾಗಿತ್ತು ಅಂತಂದ್ರೆ ಮನೆ ಕಟ್ಟಿದ್ರೆ ಮತ್ತೊಂದು 4-5 ವರ್ಷ ಜೀತ ಇದ್ದು ಅದ್ರ ದುಡಿದು ಮುಟ್ಟಿಸ್ಬೇಕಾಗ್ತಿತ್ತು. ಅದಕ್ಕೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿದ್ರು. ಅದ್ಭುತವಾಗಿ ಸಾಮೂಹಿಕ ನಡೆತಕ್ಕಂಥ ಈ ಊರಿನ ಎಲ್ಲ ಹಿರಿಯರಲ್ಲಿ ಹಾಗೂ ಜಂಗಮ ಬಾಂಧವರಲ್ಲಿ ಹಾಗೂ ನೂತನವಾಗಿ ವಧುವರರಾಗಿ ಆಗಮಿಸಿರ್ತಕ್ಕಂಥ ನೂತನ ವಧುವರರಿಗೆ, ತಂದೆ ತಾಯಂದರಿಗೆ, ಮುದ್ದು ಮಕ್ಕಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ತಮಗೆಲ್ಲ ಶರಣೋಶರಾಗ್ತದೆ. ವಿಶೇಷವಾಗಿ ಇವತ್ತು ಜಾಲಕಮಲದ ದಿನಿಯೊಳಗೆ ಒಂದು ವಿಶೇಷ ಕಾರ್ಯಕ್ರಮ ಏನು ಅಂತಂದ್ರೆ, ಇಷ್ಟು ದಿನಗಳ ಕಾಲ ಈ ಒಂದು ಊರು ಹೆಂಗಾಗಿತ್ತು ಅಂತಂದ್ರೆ ಸಂಸ್ಕಾರಹೀನ ಆಗಿತ್ತು. ಇವತ್ತು ಪೂಜ್ಯರು ಬಂದು ಏನು ಮಾಡಿದ್ರು ಅಂತಂದ್ರೆ ಸಂಸ್ಕಾರ ಆಡ್ಕೊಂತ ಕೆಲಸ ಮಾಡೋದಿಲ್ಲ. ಯಾಕೆ ಒಂದು ಮನುಷ್ಯನಿಗೆ ಸಂಸ್ಕಾರ ಬೇಕು ಅಂತಂದ್ರೆ, ಹೇಗೆ ಒಂದು ಹುಳಗ ಒಂದು ಸಂಸ್ಕಾರ ಕೊಟ್ಟಾಗ ಹೇಗೆ ಅದು ಉನ್ನತವಾಗಿ ಬೆಳೆಯುತ್ತಲ್ಲ, ಹೇಗೆ ಒಂದು ಗಡಿಗೆಗೆ ಒಂದು ಮಣ್ಣಿಗೆ ಒಂದು ಸಂಸ್ಕಾರ ಕೊಟ್ಟಾಗ ಹೇಗೆ ಒಂದು ಗಡಿಗೆ ಆಗುತ್ತಲ್ಲ, ಹೇಗೆ ಒಂದು ಅಕ್ಕಿಗೆ ಸಂಸ್ಕಾರ ಕೊಟ್ಟಾಗ ಅನ್ನ ಆಗುತ್ತಲ್ಲ, ಆ ರೀತಿಯೊಳಗೆ ನಮ್ಮ ಬದುಕಿನೊಳಗೆ ಸಂಸ್ಕಾರ ಇಲ್ಲ ಅಂತಂದ್ರೆ ನಮ್ಮ ಬದುಕು ಶೂನ್ಯ ಆಗುತ್ತಂತ. ಹಾಗಾಗಿ ಇವತ್ತು ಸಂಸ್ಕಾರ ಆಡ್ಕೊಂತ ಕೆಲಸ ಐತೆ. ಎಲ್ಲ ಹಳ್ಳಿಗಳಾಗಬೇಕು, ಎಲ್ಲ ಪಟ್ಟಣಗಳಾಗಬೇಕು ಅಂತ ಕೆಲಸವನ್ನು ಯಾರು ಮಾಡೋದಂತಂದ್ರೆ ಪೂಜ್ಯ ಶ್ರೀಗಳು ಮಾಡಿದ್ರೆ ಅವ್ರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು. ನಾಳೆ ವಿಶೇಷವಾಗಿ ಇವತ್ತು ಧರ್ಮಸಭೆ ಮತ್ತು ಸಾಮೂಹಿಕ ವಿವಾಹ. ಸಾಮೂಹಿಕ ವಿವಾಹ ಅಂತಂದ್ರೆ ವಿಶೇಷವಾಗಿ ಇವತ್ತು ಏನಾಗಿದೆ ಅಂತಂದ್ರೆ ಮೊಬೈಲ್ ಬಂದಿದ್ದೆಲ್ಲ ಕೆಟ್ಟ ಹೋಗುತ್ತೆ. ಬಿಲ್ಕೆರ ಜನ ಹೇಳಿದ್ರು. ಆದ್ರೆ ಸತಿಪತಿಗಳು ಹೆಂಗಿರ್ಬೇಕಂತ ತಿಳ್ಕೊಂಡು 12ನೇ ಶತಮಾನದ ಒಂದು ಶರಣರು ಬಂದು ಹೋಗ್ತಾರೆ. ಏನು ಅಂತಂದ್ರೆ ಅವ್ರ ಹೆಸರು ಜೇಡಾರ ದಾಸಿಮಯ್ಯ ಅಂತ. ಅವರು ಏನು ಮಾಡ್ತಿದ್ರು ಅಂತಂದ್ರೆ ಅವ್ರ ಕಾಯಕನೇ ದಾಸೋಹ ಮಾಡ್ಕೊಂಡು ಹೋಗುವಂಥ ಕಾಯಕ. ಆ ಕಾಯಕದೊಳಗೆ ಮದುವೆ ವಯಸ್ಸಿಗೆ ಬಂದಾಗ ಎಲ್ಲರೂ ಕೂಡ ಹೇಗೆ ಇಲ್ಲಿ ಮದುವೆ ವಯಸ್ಸಿಗೆ ಬಂದ್ರಲ್ಲ, ಅವರು ಕೂಡ ಮದುವೆ ವಯಸ್ಸು ಬಂತು. ಅವಾಗ ಅವರ ಷರತ್ತು ಏನಾಗಿತ್ತು ಅಂತಂದ್ರೆ, ನಾನು ಕೈ ಹಿಡಿದು ಮಾಡಿದ್ರೆ ಹೆಂಗಿರ್ಬೇಕಂತಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ಇರ್ಬೇಕಂತ ಹೇಳ್ತಾರೆ. ಅಂದ್ರೆ ಸಂಸ್ಕಾರದಿಂದ ಕೂಡಿರ್ಬೇಕಂತ ಹೇಳ್ತಾರೆ. ಅದಕ್ಕೆ ಪೂಜ್ಯರ ಸ್ನಾನ ಪೂಜೆ ಮಾಡಿ ಪಾದೋರಕ ತಗೋತಲ್ಲ, ಆ ಪಾದೋರಕದಿಂದ ಮಾತ್ರ ಪೂಜೆ ಬಂದಾರ. ಅವ್ರ ಮೊದಲ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಏನಾಗುತ್ತೆ ಅಂತಂದಾಗ ಎಷ್ಟೋ
ಸಂಕಟಗಳು ಬರ್ತಾವ, ಎಷ್ಟೋ ನಾವು ಮಾಡುವಂತ ವಿಚಾರಗಳಾಗ ಎಷ್ಟೆಷ್ಟು ಎಡುತ್ತಡಗಳು ಬರ್ತಾವ. ಅದನ್ನ ಎದುರಿಸ್ಕೊಂಡು ಹೋದಾಗ ಮಾತ್ರ ನಾವು ಬದುಕು ಸಂಸಾರ ಸುಂದರ ಆಗುತ್ತಾ. ಅದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರ ಕೂಡಿರಿ ಇತ್ತು. ಆ ತಾಯಂದಿರ ತಂದೆ ಅಂತೆ ಮಗನಿಲ್ಲ, ತಾಯಿ ಅಂತೆ ಮಗಳಿಲ್ಲ, ಗುರು ಅಂತ ಶಿಷ್ಯನಿಲ್ಲ, ನಾವು ಕಂಡಂತೆ ಲೋಕವಿಲ್ಲ ಅಂತ ಹೇಳ್ಕೊಂಡ್ ಬರ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು ಅಂತಂದಾಗ ಮೊದಲಿಗೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಅದಕ್ಕೆ ಒಂದ್ ಕಡೆ ಬಸವಣ್ಣ ಹೇಳ್ತಾರೆ ಏನಂತಂದ್ರ, ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊಣ್ಣೆ ಮೊದಲು, ಶಿವ ಪಥವನ್ನು ಅರಿವಡೆ ಗುರು ಪಥವೇ ಮೊದಲು ಅಂತ ಹೇಳ್ಕೊಂಡ್ ಬರ್ತಾರೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದಾಗ ಅವರಿಗೆ ಉತ್ತಮ ಸಂಸ್ಕಾರ ಕೊಟ್ಟು ಇಂಥ ಮಠಗಳಿಗೆ ಕರ್ಕೊಂಡ್ ಬಂದಾಗ ಎಲ್ಲೆಲ್ಲಿ ಸಂಸ್ಕಾರ ಶಿಬಿರಗಳಿರ್ತವೆ, ಎಲ್ಲೆಲ್ಲಿ ಉನ್ನತ ವ್ಯಾಸಂಗ ಇರ್ತಾವಲ್ಲ, ಎಲ್ಲೆಲ್ಲಿ ಮಠ ಮಂದಿರಗಳಲ್ಲಿ ಇರ್ತಾವೆ, ವಿಶೇಷವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಕಾಣ್ತಾ ಇದ್ದೇವೆ. ಅಲ್ಲಿ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ತಾರೆ. ಅವರಿಗೆಲ್ಲ ಒಳ್ಳೆ ಸಂಸ್ಕಾರ ಕೊಡೋ ಮುಖಾಂತರ ತಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಇರ್ತದೆ. ಹಾಗಾಗಿ ತಾವೆಲ್ಲ ವಿಶೇಷವಾಗಿ ಇವತ್ತು ಒಂದು ಹಳ್ಳಿಗೆ ಮಂದಿರ ಅಂತಂದ್ರ ಆ ಒಂದು ಹಳ್ಳಿಯೊಳಗೆ ನಡೆಯುವಂತ ಎಲ್ಲ ವಿಶೇಷ ಕಾರ್ಯಕ್ರಮ ತಾವೆಲ್ಲ ಆ ಗುರುವಿನ ಆಶೀರ್ವಾದ ಇರುತ್ತ. ಇವತ್ತು ಇಷ್ಟೆಲ್ಲ ಪೂಜೆರು ಬಂದಾರ ಅಂತಂದ್ರ ಅದ್ರ ಮೇಲೆ ಸೌಭಾಗ್ಯ ಅಂತ ಹೇಳಕ್ ಬಹಳ ಖುಷಿ ಅನ್ಸುತ್ತ. ಯಾಕಂತಂದ್ರ ಇಷ್ಟೊಂದು ಪೂಜೆರ ನೀವೆಲ್ಲ ಮದುವೆ ಕರ್ಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದಾಗ ಇವತ್ತೆಲ್ಲ ಪೂಜೆಗೆ ಎಷ್ಟೆಷ್ಟು ಕಾರ್ಯಕ್ರಮ ಇರ್ತಾವಲ್ಲ ಅದನ್ನೆಲ್ಲ ಬಿಡುವು ಮಾಡ್ಕೊಂಡು ನೀವು ಒಂದು ಕಾರ್ಯಕ್ರಮ ಬರ್ತಾರಂದಾಗ ನಿಮ್ಮ ಬದುಕಿನ ಎಷ್ಟೆಷ್ಟು ದೊಡ್ಡ ದೊಡ್ಡ ಆಶೀರ್ವಾದ ಇರ್ತಾವಲ್ಲ ತಿಳ್ಕೊಬೇಕು. ಹಾಗಾಗಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಲವ ಸುಕ್ಷೇತ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾ, ಕಾರುಣಿಕ ಪುರುಷರಾದ ಲಿಂಗೈಕ್ಯ ಆನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡ್ತಾ, ಪವಿತ್ರವಾಗಿರ್ತಕ್ಕಂಥ ಜಲಕಮದನಿಯ ಆರಾಧ್ಯ ದೇವರಾಗಿರ್ತಕ್ಕಂಥ ಚನ್ನಬಸವೇಶ್ವರ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನೆರವೇರ್ತಕ್ಕಂಥ ಸಾಮೂಹಿಕ ವಿವಾಹ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯರು, ಹಿರಿಯರು, ಅನುಭಾವಿಗಳಾದ ನಿಡಗುಂಜೆ ಹಡಗಲಿಯ ಋತುರ್ಮುನಿಗೆ ರನ್ನಜರು ಜಂಗಮಕ್ಕೆ ಎನ್ನುವ ಹಾಗೆ ಬಹುಶಃ ಈ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಇವತ್ತ ಏನು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಒಳ್ಳೆಯ ಪಾದಾರ್ಪಣೆಯನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಯಾಕೆ ಇದು ಮಾತನ್ನು ಹೇಳಿದಪ್ಪ ಅಂದ್ರೆ ಇವತ್ತು ಏನಿದೆ ಅಂತಂದ್ರೆ ಅಕ್ಕನ ಜಯಂತಿ ಇದೆ. ಇವತ್ತು ಅಕ್ಕ ಮಾದೇವಿ ಹುಟ್ಟಿರ್ತಕ್ಕಂಥ ದಿನ. ಇವತ್ತು ನಾವೆಲ್ಲ ಕರ್ನಾಟಕಾದ್ಯಂತ ಇವತ್ತು ಅಕ್ಕನ ಜಯಂತಿಯನ್ನು ಪತ್ರಿಕೆಯೊಳಗೆ ಹಾಕಿ ನಾಮಕರಣವನ್ನು ಮಾಡಿ ಅಕ್ಕ ಮಹಾದೇವಿಯನ್ನು ಪೂಜೆ ಮಾಡುವಂಥ ದಿನದೊಳಗ ಈ ನೂತನವಾಗಿ 4 ಜನ ದಂಪತಿಗಳಿಗೆ ಎಲ್ಲ ಸಮಸ್ತ ಸದ್ಭಕ್ತರು ಕೂಡಿಕೊಂಡು ಪೂಜ್ಯರ ಆಶೀರ್ವಾದದೊಂದಿಗೆ ಅವರ ಶುಭ ಕಾರ್ಯವನ್ನು ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂತಂದ್ರೆ ಈ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಅಂತಕ್ಕಂಥ ಮಾತನ್ನು ಏನು ಸ್ಮರಿಸಬೇಕಾಗ್ತಾ ಇದೆ. ಏನೋ ಅನೇಕ ವರ್ಷಗಳಿಂದ ಆಗ್ತಕ್ಕಂಥ ಘಟನೆಗಳೊಂದಿಗೆ ನಿಂತಿರ್ತಕ್ಕಂಥ ಈ ಕಾರ್ಯವನ್ನು ಸಿಕ್ಕರಾಗಿರ್ತಕ್ಕಂಥ ಪೂಜ್ಯರು ಚಂದ್ರಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಎಲ್ಲರನ್ನೂ ತಮ್ಮ ಹತ್ತಿರದಿಂದ ಕರೆಸಿ ಒಳ್ಳೆಯ ಮಾತುಗಳನ್ನು ಆಡಿ ನಿಮ್ಮನ್ನೆಲ್ಲ ಒಗ್ಗೂಡಿಸಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗುವಂತ ಶಕ್ತಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇನ್ನೂ ಈ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಉತ್ತರೋತ್ತರವಾಗಿ ಕಾರ್ಯಕ್ರಮವನ್ನು ಇನ್ನು ನಾವು ಭವಿಷ್ಯಕ್ಕೆ ಎಲ್ಲವಾಗಿ ಕಾರ್ಯಕ್ರಮವನ್ನು ನೆರವೇರ್ತಾರೆ ಅಂತಕ್ಕಂಥ ಮಾತನ್ನು ಇದನ್ನೆಲ್ಲ ಸ್ಮರಿಸಬೇಕಾಗ್ತಾ ಇದೆ. ಯಾಕಂದ್ರೆ ಪೂಜ್ಯರು ಹೇಳಿದ್ರು, ಏನು ಜನ್ಮಾನದೊಳಗ ಕಂಪ್ಯೂಟರ್ ಯುಗಮಾನದೊಳಗ, ಮೊಬೈಲ್ ಯುಗಮಾನದೊಳಗ, ಇಂಥ ಒಂದು ಯುಗಮಾನದೊಳಗೆ ಭಕ್ತಿಯ ಕಡೆಗೆ ಹೋಗೋದು ಬಹಳ ಕಷ್ಟ ಅಂತ. ಆದರೆ ಭಕ್ತಿ ಎಂಬುದು ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು ಎನ್ನುವ ಹಾಗೆ ಇವತ್ತು ಭಕ್ತಿ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ಭೀಮನ ಭಕ್ತಿ ನಾವೆಲ್ಲ ಭಕ್ತಿ ತೋರಿಸ್ಬೇಕು. ಯಾವ ರೀತಿಯಾಗಿ ತೋರಿಸ್ಬೇಕು ಅಂತಂದ್ರೆ ಗುರು ಹಿರಿಯರಲ್ಲಿ ಭಕ್ತಿ ತೋರಿಸ್ಬೇಕು, ತಂದೆ ತಾಯಿಗಳಲ್ಲಿ ಭಕ್ತಿ ತೋರಿಸ್ಬೇಕು. ನಾವು ಮಾಡ್ತಕ್ಕಂಥ ಕಾರ್ಯದೊಳಗೆ ನಿಷ್ಠೆ ಇದ್ದಾಗ ಮಾತ್ರ ಇಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವೊಂದು ಮಾತು ಹೇಳಿದೆ, ಮಗನಿಗೆ ಒಂದು ವಚನ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಳಿಸಿಕೆ ಆದಿತ್ತು ಶಿವರಡಂಗರ ಅಂತಕ್ಕಂಥ ಮಾತನ್ನು ನಾವು ಏನು ಮಾಡ್ತಾ ಇದ್ದೀವಲ್ಲ ಅದನ್ನು ಯಾವಾಗಲೂ ನಾನು ಮಾಡಿದ್ದೀನಿ ಅಂತಕ್ಕಂಥ ತಿಳಿವಳಿಗಿತ್ತಪ್ಪ ಅಂತಂದ್ರೆ ನಮಗೆ ಭಗವಂತನ ಆಶೀರ್ವಾದ ಆಗೋದಿಲ್ಲಂತೆ. ನಾವು ಏನಾದರೂ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಭಗವಂತ ಕೊಟ್ಟಿದ್ದಾನೆ, ಗುರು ಕೊಟ್ಟಿದ್ದಾನೆ, ಇದು ಯಾವುದೋ ಅಪೇಕ್ಷೆಯನ್ನು ಪಡೆದು ನಾವು ಮಾಡ್ತಾ ಇದ್ದೀವಿ ಅಂದಾಗ ಭಗವಂತ ನಮ್ಗೆ ಎರಡೂ ಕೈಯಿಂದ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಿದೆವಪ್ಪ ಅಂತಂದ್ರೆ ಈ ಎಲ್ಲ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಮಾಡ್ತಾ ಇದ್ದಾರೆ. ಬಹಳ ಶ್ರೇಷ್ಠ ಭಕ್ತಿವಂತರು ಅಂತೇಳಿ ನಮ್ಮ ಕಾರ್ಯಕ್ರಮದಲ್ಲಿ
ಎಲ್ಲ ಊರಿನಲ್ಲಿ ನಾವೆಲ್ಲ ಹೇಳ್ತಿರ್ತೀವಿ. ಏನಪ್ಪ ಅಂತಂದ್ರೆ ಹಾಲಿಗೆ ಉಪ್ಪು ಬಹಳ, ಬೆಣ್ಣೆಗೆ ಬೆಕ್ಕು ಬಹಳ, ಪೊಲೀಸರಿಗೆ ಹಕ್ಕು ಬಹಳ, ತಲಾಟಿಯವರಿಗೆ ಲೆಕ್ಕ ಬಹಳ, ಬೆಳಕಾಂಗಿನಿ ಅವತ್ತು ಸ್ವಲ್ಪರಿಗೆ ಭಕ್ತಿ ಬಹಳ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತಿನ ಈ ದಿನಮಾನಗಳಲ್ಲಿ ಅಲ್ಲಲ್ಲಿ ಮಳೆಯಿಲ್ಲ, ಬೆಳೆಯೂ ಸರಿಯಾಗಿಲ್ಲ. ಇಂಥ ಸಮಯದಲ್ಲಾದರೂ ಕೂಡ ನೀವೆಲ್ಲ ಇಂಥ ಒಂದು ಕಾರ್ಯಕ್ರಮಗಳನ್ನು ನೀವು ನೆರವೇರಿಸ್ರಪ್ಪ ಅಂತಂದ್ರೆ ನಿಮ್ಮಲ್ಲಿ ಏನಂತಲ್ಲ ಆ ಭಕ್ತಿಯೇ ಕಾರಣ, ಒಂದು ನಿಷ್ಠೆಯೇ ಕಾರಣ. ಆ ಚನ್ನಬಸವ ಮಹಾಸ್ವಾಮಿಗಳವರ ಒಂದು ಕೃಪಾದೃಷ್ಟಿಗೆ ಪಾತ್ರರಾಗಿರ್ತಕ್ಕಂಥವ್ರಿಗೆಲ್ಲ ಹಿಂದಿನ ಮಹಾಸ್ವಾಮಿಗಳವರನ್ನು ನಾನು ನೋಡಿದ್ದೆ. ಅವರಿಗೆ ಅವರ ಕೃಪಾದೃಷ್ಟಿಗೆ ನಾನು ಕೂಡ ಪಾತ್ರನಾಗಿದ್ದೆ. ಬಹಳ ಒಳ್ಳೆಯವರು, ಪಂಡಿತರು. ಯಾವತ್ತೂ ಬಸವಾದಿ ಪ್ರಮುಖರ ವಚನಗಳನ್ನು ಪಾರಾಯಣ ಮಾಡ್ತಾಯಿದ್ದರು ನಾನು ನೋಡಿದ್ದೇನೆ. ಇಂಥ ಮಹಾಸ್ವಾಮಿಗಳನ್ನು ನಾನು ನೋಡಿರ್ತಕ್ಕಂಥ ಮಹಾಸ್ವಾಮಿಗಳ ಕೃಪೆ ನನ್ನ ಮೇಲಾಗಿರ್ತಕ್ಕಂಥದ್ದು ನಾನು ಭಾಗ್ಯವಂತ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾರೆ. ಇವತ್ತೇನಂತೆಲ್ಲ ಆಪುಗಳು ನಮ್ಮ ನಗು ನಡೆಸಿ तथा विश्वं किंग्रामत शासनान शनेहवे तस्मात् घोरपादमुच्यते ब्राह्मण ನಾವು ಹೇಳ್ತಕ್ಕಂಥ ಮಂತ್ರ ಹೇಳಿದ ಮೇಲೆ ತಾಳಿ ಕಟ್ಟಬೇಕು. ಎಲ್ಲರೂ ಹೇಳಿ, ಗಣಮಂತ್ರ ಅಷ್ಟೇ ಹೇಳ್ಬೇಕು, ನೀವೇನು ಹೇಳ್ಬೇಡ್ರಮ್ಮ. ಹೇಳ್ರಿ, ಮಾಂಗಲ್ಯಂ ನಾನೇನ ಮಮ ಜೀವನ